ನಾವು ಅಂದ್ರೆ ಮೊದ್ಲಿಗೆಲ್ಲವ ಕ್ರಿಕೆಟ್ ಆಡ್ತಿದ್ದು, ಇತ್ತೀಚೆಗೆ ರೇಸ್ಗೆ ಹಾಕೊಂಡು ಹೋಗಿವಲ್ಲ, ಯಾರೇ ಕೇಳಿದ್ರು ಸಾಕು ಒಂದು ಫೋನ್ ಮಾಡಿದ್ರು ಸಾಕು ಎಲ್ಲ ಹುಡುಗರು ಬಂದ್ಬಿಡ್ತಾರೆ. ಅದೇ ಕ್ರಿಕೆಟ್ ಆಡಂಬ ಅಂದ್ರೆ ನಾನ್ ಬರಲ್ಲ ಅಂತಾರೆ. ರೇಸ್ ಎಲ್ಲಿ ನಡೀತೈತಿ, ಓಲಿ ಪಾಸ್ ಆತ, ಡಾಲ್ ಪಾಸ್ ಆತ, ಭೀಮ್ ಎಷ್ಟನೇ ರೌಂಡ್ ಹೋಗ್ತೈತಿ ಅಂತ ಎಲ್ಲರೂ ಕೇಳ್ತಾರೆ. ಮೂಲತಃ ನಮ್ಮ ಆಟ ಆಕ್ಚುಲಿ ನಾವೇ ಮಾಡ್ತಿದ್ವು ಇದನ್ನ. ಇದು ನಮ್ಮ ಆಟ, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗೇನು ಕ್ರಿಕೆಟು ಇಂತೆಲ್ಲ ಗೇಮ್ಗಳು ಒಳ್ಳೇದು ಆಡೋದಿಲ್ಲ ಅಂತಲ್ಲ, ಇಲ್ದಾಗಿರ್ಬೋದು. ಆದರೆ ಅವುಗಳು ಬಂದು ಇಂಥ ಒಂದು ಗ್ರಾಮೀಣ ಸೊಗಡಿನ ಕ್ರೀಡೆಗಳು ಕಮ್ಮಿ ಆಗ್ತಾ ಇದ್ವು. ಆದರೆ ಈ ಬೇಸಾಯದ ರೇಸುಗಳು ಬಂದು ಹಳ್ಳಿ ಮನೆಯಲ್ಲೂ ಕೂಡ ಕ್ರಿಕೆಟ್ ಇವನ್ನೆಲ್ಲ ಮತ್ತೆ ಮೂಲೆ ಗುಂಪು ಮಾಡಿ ಈ ಥರ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ನಮ್ಮ ಗ್ರಾಮೀಣ ಸೊಗಡಿನ ಎಷ್ಟೋ ಆಟಗಳು ತಲೆ ಎತ್ತಿ ನಿಲ್ತಿದ್ದಾವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸ್ನೇಹಿತರೆ, ಕಡೂರು ತಾಲೂಕಿನ ಜೋಡಿ ತಿಮ್ಮಾಪುರ ಅಂತ ಒಂದು ಊರಲ್ಲಿ ಬೇಸಾಯದ ಗಾಡಿ ರೇಸಿನ ಚಾಂಪಿಯನ್ ಎತ್ತುಗಳು ನಿಂತಿದ್ದಾವೆ ಸ್ನೇಹಿತರೆ. ಇಲ್ಲಿ ನೋಡಿ, ಅಲ್ಲಿ ನಿಂತಿದೆಯಲ್ಲ ಅದು ಡಾಲಿ ಅಂತ. ಬದುಕಿದ್ರೆ ಡಾಲಿ ತರ ಬದುಕಬೇಕಣ. ವಿಲನ್ ಡಾಲಿ. ಇಲ್ಲಿದೆಯಲ್ಲ ಇದು ಪೋಲಿ ಅಂತ. ಎರಡು ರೈಮಿಂಗ್ ಆಗಿದ್ದಾವೆ. ಅದೇ ಬೇರೆ ಮನೆ ಇತ್ತು, ಇದೇ ಬೇರೆ ಮನೆ ಇತ್ತು, ಇದೇ ಬೇರೆ ಮನೆ ಇತ್ತು. ಆದರೆ ಜೋಡಿ ತಿಮ್ಮಾಪುರದ ಚಾಂಪಿಯನ್ಗಳು ಸ್ನೇಹಿತರೆ. ಬೇಸಾಯದ ರೇಸಿನಿಂದ ತಗೊಂಡೋಗಿ ಜೋಡಿ ಎತ್ತಿನ ಗಾಡಿ ರೇಸಿಗೆ ಹಾಕಿದ್ರು, ಅಲ್ಲೂ ಕೂಡ ನಾವು ಹೆಸರು ಮಾಡ್ತೀವಿ ಅನ್ನೋಂಥ ರಾಸುಗಳು. ಆದರೆ ಅವರು ನಾವು ಬೇಸಾಯದ ರೇಸಲ್ಲಿ ಮಾತ್ರ ಓಡಿಸ್ತೀವಿ, ಇವನ್ನ ಮನೆ ಕೆಲಸ ಮಾಡೋ ಅಂತ ಎತ್ತು, ಇವನ್ನ ಬೇಸಾಯದ ರಾಸುಗಳನ್ನು ಬೇಸಾಯಕ್ಕೆ ಮಾತ್ರ ಸೀಮಿತವಾಗಿ ಓಡಿಸ್ತೀವಿ ಅಂತೇಳಿ ಓಡಿಸ್ತಿದ್ದಾರೆ. ಅವುಗಳು ಏನು ಸುಮ್ಮನೆ ಅಲ್ಲ, ನೋಡಿ ಎಷ್ಟು ಟ್ರೋಫಿಗಳನ್ನು ಗೆದ್ದಿದ್ದಾವೆ, ಟ್ರೋಫಿಗಳಿದ್ದಾವೆ ಸ್ನೇಹಿತರೆ. ಓನರು ಇಲ್ಲೇ ಇದ್ದಾರೆ. ಆ 3 ಎತ್ತುಗಳು ಎಷ್ಟೆಷ್ಟು ಪ್ರೈಸ್ ಮಾಡಿದೆ ಅಂತೇಳಿ ಅವ್ರ ಬಾಯಿಂದ ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತ. ಅಶೋಕ್ ಅಂತ. ಹಾಂ ಸರ್, ನೀವು ಮೂಲತಃ ಏನು ಕೆಲಸ ಮಾಡೋದು? ಸರ್, ನಮ್ದೆಲ್ಲ ಕೃಷಿ ಇಲ್ಲೆಲ್ಲ ಮಾಡೋದು. ರೈತರು. ಅವಾಗ ರೇಸಿಗೆ ಎತ್ತನ ಹಾಕೊಂಡೋಗಿ ಆ ಕಡೆ ಆಡ್ಸ್ಕೊಂಡ್ ಬರ್ತೀನಿ ನಾವು. ಇಲ್ಲೇ ಲೋಕಲ್ಲಾಗಿ ಇಲ್ಲೇ ನಡೆಯೋ ಇದಕ್ಕೆಲ್ಲ ಅಂಪೇರ್ ಆಗ್ತೀನಿ. ಕರೆದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಮಾಮೂಲಿ ರೇಸ್ ನಡ್ಕೊಂಡು ಎತ್ತು ಹಾಕೊಂಡು ಹೋಗಿ ಮತ್ತೆ ಬರ್ತೀವಿ. ಸ್ನೇಹಿತರೆ ನೋಡಿ, ಇವರು ರೈತರು ಕೆಲಸ ಮಾಡ್ತಾರಂತೆ. ಅದರ ಜೊತೆಯಲ್ಲಿ ಲೋಕಲ್ ಬೇಸಾಯದ ಎತ್ತುಗಳ ರಾಸುಗಳ ಸ್ಪರ್ಧೆಯಲ್ಲಿ ಅಂಪೈರ್ ಆಗಿ ಅಂದರೆ ತೀರ್ಪುಗಾರರಾಗಿ ಸ್ನೇಹಿತರು ವರ್ಕ್ ಮಾಡ್ತಾರಂತೆ. ಅದು ನಾವು ಅಂಪೈರ್ ಸಿಕ್ಕಿರೋದು ನಮಗೆ ಖುಷಿ ವಿಷಯ. ಸರ್, ಮತ್ತೆ ನಿಮ್ಮ ಎತ್ತುಗಳು ಪರಿಚಯ ಮಾಡಿಕೊಡಿ ಸರ್, ನಿಮ್ಮ ಊರನ್ನ ಚಾಂಪಿಯನ್ ಎತ್ತುಗಳನ್ನು. ಸೊ ಇದ್ರ ಹೆಸರು ಪೋಲಿ ಅಂತ. ಇವ್ರ ಓನರ್ ಬಂದ್ಬಿಟ್ಟು ಇವರೇ. ಇದಕ್ಕಿಂತ ಮುಂಚೆಲೆ ಎತ್ತು ಚಾಚಾ ಮಂಜ ಅಂತ ನಮ್ಮೂರನ್ನ ಇದ್ರು, ಅಲ್ಲಿಂದಲೇ ಇವರೇ ತಗೊಂಡ್ರು. ಈ ಎತ್ತಿನ ಬಗ್ಗೆ ಹೇಳ್ಬೇಕು ಅಂತಂತಂದರೆ, ಇದಕ್ಕೆ ನೈಟ್ ಹೊತ್ತು ಬೆಳಗ್ಗೆಗಿಂತ ರೇಸಲ್ಲಿ ನೈಟ್ ಹೊತ್ತು ಭಾರಿ ಸಖತ್ತಾಗುತ್ತೆ. ಬಲ್ಗೋಲ್ ಎತ್ತು ಮತ್ತೆ ಎರಡು ಕಡೆಗೂ ಬರುತ್ತೆ, ಬಟ್ ಬಲ್ಗೋಲ್ಗೆ ಜಾಸ್ತಿ ಹಾಕೊಂಡು ಹೊಡಿತೀವಿ, ಯಾಕಂದರೆ ಅಲ್ಲೇ ಅಗ್ರೆಸಿವ್ ಜಾಸ್ತಿ ಹೋಗುತ್ತೆ. ಜನದ ಕಡೆಗಂತೂ ಬಿದ್ದರೆ ಇನ್ನೂ ಸೂಪರಾಗಿ ಓಟ ಓಡುತ್ತೆ. ಮತ್ತು ಇದಕ್ಕೆ ಬಂದ್ಬಿಟ್ಟು ನಾವು ತಿಂಡಿ ಹೆಂಗೆ ಕೊಡ್ತೀವಿ ಅಂತಂದ್ರೆ, ಎತ್ತಿಗೆ ಇವ್ರದ್ದೇ ಹಾಲಿನ ಡೈರಿ ಇದೆ ಓನು. ಬೆಳಗ್ಗೆ 1 ಲೀಟ್ರ್, ಸಂಜೆ 1 ಲೀಟ್ರ್ ಹಾಲು ಹಾಕ್ತೀವಿ. ಇವ್ರದ್ದೇ ಇದೆ ಓನರ್ದೇ. ಮತ್ತು ಮೊಟ್ಟೆ ಹಾಕ್ತೀವಿ. ಮೊಟ್ಟೆ ಅದಾದಮೇಲೆ ಹುಳಿಕಾಳು, ಒಣಮೇವು ಮತ್ತು ಹತ್ತಿಕಾಳು ಹಿಂಗೆ ಎತ್ತು ಕೊಡ್ತಾಯಿದ್ದೀವಿ. ಎತ್ತಿಗೆ ಹೆಂಗೆ ಕಮ್ಮಿ ಮಾಡಿಲ್ಲ. ಎತ್ತು ಸೂಪರ್ ಓಡ್ತಿದೆ. ಇದು ಈಗ ಸದ್ಯ 6ರಲ್ಲಾಗಿದೆ ಎತ್ತು ಸಹ. ನನ್ನ ಅನಿಸಿಕೆ ಫ್ಯೂಚರಲ್ಲಿ ಒಳ್ಳೆ ಚಾಂಪಿಯನ್ ಎತ್ತಾಗ್ಬೋದು ಲೋಕಲ್ ರೇಸಲ್ಲೇ. ಒಳ್ಳೆ ಹೆಸರು ಮಾಡುವ ಎತ್ತು ಅಂತ ಅನಿಸುತ್ತೆ ಇದು. ಮತ್ತು ಇದು ಪ್ರೈಸ್ ಬಂದುಬಿಟ್ಟು ಒಂದು 3 ಪ್ರೈಸ್ ಮಾಡಿದೆ. ಎತ್ತು ನೋಡೋಕ್ಕೆ ಲಕ್ಷಣ ಎಲ್ಲ ಸೂಪರ್ ಆಗಿದೆ, ಕಾಲು ಎಲ್ಲ ಸೂಪರ್ ಆಗಿದೆ, ಮೈಕಟ್ಟು ಸೂಪರ್ ಆಗಿದೆ ಸರ್. ಎತ್ತಿನ ಬಗ್ಗೆ ನೋಡಿ ಸ್ನೇಹಿತರೆ, ಇದು ಮೂಲತಃ ಹಳ್ಳಿಕರ್ ತಳಿ ಎತ್ತು ಪೋಲಿ ಅಂತ. ಇದು ಇವ್ರ ಸ್ವಂತ ಹಾಲಿನ ಡೈರಿ ಇದೆ ಅಂಥವ್ರ ಮನೇಲಿ. ಹಂಗಾಗಿ ಹಾಲಿನ ಕೊರತೆ ಏನೇನು ಇಲ್ಲ. ಉಳ್ಳಿ ನುಚ್ಚು, ಅಕ್ಕಿ, ಮೊಟ್ಟೆ ಎಲ್ಲ ಹಾಕಿ ಬೇಸಾಯದ ರೇಸುಗಳನ್ನೇ ಚೆನ್ನಾಗಿ ತಯಾರಿ ಮಾಡ್ತಿದ್ದಾರೆ. ಇದು ಪೋಲಿ ಮಾಡಿರುವ ಸಾಧನೆಗಳನ್ನು ಹೇಳಿದರು ಸರ್. ಮತ್ತೆ ಡಾಲಿ ಸಾಧನೆಗಳನ್ನು ಸ್ವಲ್ಪ ವ್ಯಕ್ತಪಡಿಸಿ. ಇದು ಸಹ ಅಷ್ಟೇ, ಡಾಲಿ ಹಳ್ಳಿಕಾರು, ಪ್ಯೂರ್ ಹಳ್ಳಿಕಾರ್ ಎತ್ತಿದು. ಇದ್ರ ಓನರ್ ಬಂದ್ಬಿಟ್ಟು ನವೀನ್ ಅಂತ, ಇವರೇ ಓನರ್. ಇದಕ್ಕೆ ರೇಸ್ ಪಿಚ್ಚಲ್ಲಿ ಎಲ್ಲೇ ಹೋದ್ರು ಎಲ್ಲರೂ ಕೇಳೋದು, ಅಣ್ಣ ಡಾಲಿ ಹಾಕೊಂಬಂದ್ರೆ ಪೋಲಿ ಹಾಕೊಂಬಂದಿರ, ಪೋಲಿ ಹಾಕೊಂಬಂದ್ರೆ ಡಾಲಿ ಹಾಕೊಂಬಂದಿರ. ಎರಡು ಪೇರ್ ಒಳ್ಳೆ ನೇಮ್, ಒಳ್ಳೆ ಸಕ್ಕತ್ತಿದೆ, ಡಾಲಿ ಪೋಲಿ ಅಂತ. ಎತ್ತು ಇದು ಬಲ್ಗೋಲ್ ಎತ್ತು, ಸೂಪರಾಗಿ ಓಡುತ್ತೆ. ಇದು ಅಷ್ಟೇ, ಅಂದರೆ ಗಾಡಿ ಕಡೆ ಬಿದ್ದರೆ ಇದು ಸೂಪರಾಗಿ ಓಡುತ್ತೆ. ನೈಟ್ ಹೊತ್ತು ಇನ್ನೇನು ಹೇಳ್ಬೇಕಾಗಿಲ್ಲ, ಇದು ವೀಡಿಯೋಸ್ ಬೇಕಾಗಿ ಸಿಗ್ತವೆ ಡಾಲಿ ಅಂತಂದರೆ. ಪ್ರೈಸ್ ಬಂದುಬಿಟ್ಟು ಇದು ಒಳ್ಳೆ ಪ್ರಥಮ ಬಹುಮಾನ ಮಾಡಿದೆ. ಅಂದರೆ ಅಲ್ಲಿ ರಾಜ್ಯ ಮಟ್ಟದ ಎತ್ತುಗಳೆಲ್ಲ ಹಾಕೊಂಬಂದಿದ್ದು, ಆ ಜಾಗದಲ್ಲೇ ಪ್ರಥಮ ಬಹುಮಾನ ಮಾಡಿದೆ. ಒಂಥರ ನಮ್ಮೂರಿಗೆ ಹೆಮ್ಮೆ ಅಂತ ಹೇಳ್ಬೋದು ಇದು ಎತ್ತು. ಅದು ಬಿಟ್ಟರೆ ಮತ್ತೆ ಇನ್ನೊಂದು ಒಗ್ರಳಲ್ಲಿ ಪ್ರೈಸ್ ಮಾಡಿದೆ. ಸ್ನೇಹಿತರೆ,
ನೋಡಿ ಈ ಡಾಲಿ ಮತ್ತು ಪೋಲಿ ಇದು 120 ಹಾಕಿ ಸಪ್ರೇಟಾಗಿ ಇದು 3 ಬಹುಮಾನ ಇದು 3 ಬಹುಮಾನ ಗಳಿಸಿದೆ. ಇವೆರಡನ್ನೇ ಪೇರಲ್ಲಿ 2 ಬಹುಮಾನ ಗಳಿಸಿದೆ ಸ್ನೇಹಿತರೆ. ಅಂದರೆ ಟೋಟಲಿ ಇವು 2 ಎತ್ತುಗಳಿಂದ ಒಂದು 10 ಬಹುಮಾನಗಳನ್ನು ಗಳಿಸಿದೆ ಸ್ನೇಹಿತರೆ. ಸರ್ ಮತ್ತೆ ಈ ಭೀಮಾ ಎತ್ತಿನ ಬಗ್ಗೆ ತಿಳಿಸಿ. ಸೊ ಈ ಎತ್ತಿನ ಹೆಸರು ಭೀಮಾ ಅಂತ. ಸದ್ಯ ಈಗ ಒಂದು 2 ತಿಂಗಳಲ್ಲಿ ತಂದಿದ್ದು ಅಷ್ಟೇ. ಇದ್ರ ಓನರ್ ಬಂದ್ಬಿಟ್ಟು ಎಲ್ಲ ಹೊಲಕ್ಕೆ ಹೋಗಿದ್ದಾರೆ, ಅವರು ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದಾರೆ. ಎತ್ತಿನ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಜಸ್ಟ್ 2 ಆಕಡೆ ಹಾಕಿರೋದು ನಾವು. ಪ್ರೈಸ್ ಎಲ್ಲೂ ಇಲ್ಲ, 2 ಆಕಡೆ ಹಾಕಿದೆ. ಮಾತ್ರ ಎತ್ತು ಮಾತ್ರವ ಯಾವ ರಾಜ್ಯ ಮತ್ತು ಎಟ್ಟಿಗೂ ಬಿಡಲ್ಲ, ಆ ಸ್ಪೀಡಲ್ಲಿ ಹೋಗ್ತದೆ ಎತ್ತು. ನೋಡಿದ್ವಿ ನಾವು, ಎಡಗೋಲ್ ಎತ್ತಣ ಇದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಜೋಡಿ ತಿಮ್ಮಪ್ಪರ ಅಂದರೆ ಒಂಥರ ಲೋಕಲ್ಲಿ ಚಾಂಪಿಯನ್ ಎತ್ತು ಅಂದರೆ ಜೋಡಿ ತಿಮ್ಮಪ್ಪರ ಅಂದರೆ ಚಾಂಪಿಯನ್ ಎತ್ತುಗಳು ಅಂತ ಹೆಸರು ತಂದ್ಕೊಟ್ಟವೆ. ಇದರಿಂದಾಗಿ ನಮಗೆ ಭಾರಿ ಖುಷಿ ಆಗುತ್ತೆ. ಎಲ್ಲರೂ ಹೊರಗೆ ಹೋದ್ರಣ ಜೋಡಿ ತಿಮ್ಮಪ್ಪರನ್ನ ಅಂತ ಕೇಳ್ತಾರೆ. ಸ್ವಲ್ಪ ನಮಗೂ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಹೊರಗೆ ಹೋದಾಗಲ್ಲ ಅಂತ ಹೇಳ್ಬೋದು. ನೋಡಿ ಇವರು ಹಳ್ಳಿ ಮನೆ ಜನ ಬೇಸ ಹೊಡೆಯೋಕ್ಕೆ ಅಂದರೆ ರೇಸ್ ಹೊಡೋಕೆ ಮಾತ್ರ ಅಲ್ಲ, ಮೂಲತಃ ಬೇಸಾಯ ಮಾಡೋಕ್ಕೂ ಹಳ್ಳಿ ಕಾರನ್ನ ಉಪಯೋಗಿಸೋದು ನಮ್ಮ ಭಾಗದ ಜನಗಳು. ಹಳ್ಳಿ ಕಾರನ್ನ ಉಳಿಸಿರಿ ಎನ್ನುವ ಪಾತ್ರದಲ್ಲಿ ಜೋಡಿ ತಿಮ್ಮಾಪುರದ ರೈತರು ಕೂಡ ಕೈ ಜೋಡಿಸಿದ್ದಾರೆ ಸ್ನೇಹಿತರೆ. ಸರ್ ಮತ್ತು ಈಗ ರೇಸುಗಳು ಈ ಥರ ಬೇಸಾಯದ ರೇಸು ಇವೆಲ್ಲ ಹೊಸ್ದಾಗಿ ಹುಟ್ಟಿದ್ದಾವೆ. ಇದು ನಿಮ್ಮಂಥವ್ರಿಗೆ ಒಂದು ಅನುಕೂಲ ಆಗಿದೆ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಂಥರ ತುಂಬ ಖುಷಿಯಾಗುತ್ತೆ. ನಾವು ರೇಸ್ ಆ ಕಡೆಗೆ ಜಾಸ್ತಿ ಹೇಳಿಲ್ಲ, ಇತ್ತೀಚೆಗೆ ಹೇಳಿದ್ದು. ಮೊದಲಿಗೆಲ್ಲ ಟೆನ್ನಿಸು ಕ್ರಿಕೆಟು ಅವೆಲ್ಲ ಆಡ್ತಿದ್ದು, ನಮಗೇನು ಅಷ್ಟು ಗೊತ್ತಿರಲಿಲ್ಲ ರೇಸಿನ ಬಗ್ಗೆ. ಹಿಂಗೆ ನಿಮ್ಮ ಆಟ ಇದು ಮೂಲತಃ ನಮ್ಮ ಆಟ ಆ್ಯಕ್ಚುಲಿ ನಾವೇ ಮಾಡ್ತಿದ್ವು ಇದನ್ನ. ಇದು ನಮ್ಮ ಆಟ, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಎತ್ತಿನ ಹೆಸರಿಗೋಸ್ಕರ ರೇಸ್ ಆಡ್ತೀವಿ ಅಷ್ಟೇ. ಈಗಿನ ಸದ್ಯದ ರೇಸ್ ಏನು ನಿಯತ್ತಾಗಿ ನಡೀತಿಲ್ಲ. ಅದೊಂದು ಬೇಜಾರಿದೆ. ನಿಯತ್ತಾಗಿ ನಡ್ಸ್ಕೊಟ್ರೆ ನಮ್ಮ ಎತ್ಕೊಳ್ಳೋ ಹೆಸರು ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಅಂದರೆ ಈಗ ನೀವು ಹೇಳಿದ್ರಿ ನಾವು ರೈತರ ಮಕ್ಕಳಾಗಿ ಬ್ಯಾಡ್ಮಿಂಟನ್ನು ಈ ಥರ ವಾಲಿಬಾಲು ಕ್ರಿಕೆಟ್ ಈ ಥರ ಎಲ್ಲ ಆಡ್ತಿದ್ವಿ ಅಂತ. ಈ ಬೇಸಾಯದ ರೇಸ್ ಆಡಿದ ನೀವು ಅವುಗಳ ಮೇಲಿರೋ ಅಭಿಮಾನ ಸ್ವಲ್ಪ ಕಮ್ಮಿಯಾಗಿ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಲ್ವಾ? ಹೌದು ಸರ್. ನಾವು ಅಂದರೆ ಮೊದಲಿಗೆಲ್ಲವ ಕ್ರಿಕೆಟ್ ಆಡ್ತಿದ್ದು, ಇತ್ತೀಚೆಗೆ ರೇಸಿಗೆ ಹಾಕೊಂಡು ಹೋಗಿವಲ್ಲ, ಯಾರೇ ಕೇಳಿದ್ರು ಸಾಕು, ಒಂದು ಫೋನ್ ಮಾಡಿದ್ರು ಸಾಕು ಎಲ್ಲ ಹುಡುಗರು ಬಂದಿರ್ತಾರೆ. ಅದೇ ಕ್ರಿಕೆಟ್ ಆಡಂಬ ಅಂದರೆ ನಾನು ಬರಲ್ಲ ಅಂತಾರೆ. ರೇಸ್ ಎಲ್ಲಿ ನಡೀತೈತಿ, ಓಲಿ ಪಾಸ್ ಆಯ್ತಾ, ಡಾಲ್ ಪಾಸ್ ಆಯ್ತಾ, ಭೀಮ್ ಎಷ್ಟನೇ ರೌಂಡ್ ಹೋಗ್ತೈತಿ ಅಂತ ಎಲ್ಲರೂ ಕೇಳ್ತಾರೆ. ಒಂಥರ ಭಾರಿ ಖುಷಿ ಆಗುತ್ತೆ ನಮಗೆ ಎತ್ತಕೊಂಡು ಹೋದಾಗಲ್ಲ. ಮತ್ತು ಸ್ನೇಹಿತರೆ, ಹಳೆ ಕಾಲಕ್ಕೆ ವಾಪಸ್ ಹೋಗ್ತಿದ್ದೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗೇನು ಕ್ರಿಕೆಟು ಇಂಥ ಎಲ್ಲ ಗೇಮ್ಗಳು ಒಳ್ಳೇದು ಆಡೋದಿಲ್ಲ ಅಂತಲ್ಲ, ಇಲ್ಲದೇ ಆಗಿರ್ಬೋದು. ಆದರೆ ಅವುಗಳು ಬಂದು ಇಂಥ ಒಂದು ಗ್ರಾಮೀಣ ಸೊಗಡಿನ ಕ್ರೀಡೆಗಳು ಕಮ್ಮಿ ಆಗ್ತಾ ಇದ್ವು. ಆದರೆ ಈ ಬೇಸಾಯದ ರೇಸುಗಳು ಬಂದು ಹಳ್ಳಿ ಮನೆಯಲ್ಲೂ ಕೂಡ ಈಗ ದೊಡ್ಡ ರೇಸಲ್ಲಿ ಲಕ್ಷ ಕೊಟ್ಟು ಎತ್ತನ್ನು ಸಾಕಬೇಕು, ನಮಗೂ ಅದಕ್ಕೂ ಬರಲ್ಲ ಅಂತ ದೂರ ಇದ್ದಂಥ ಜನಗಳು ನಮ್ಮ ಮನೆಯ ರಾಸುಗಳಿಂದನೇ ರೇಸ್ ಆಡೋಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಕ್ರಿಕೆಟ್ ಇವನ್ನೆಲ್ಲ ಮತ್ತೆ ಮೂಲೆ ಗುಂಪು ಮಾಡಿ ಈ ಥರ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ನಮ್ಮ ಗ್ರಾಮೀಣ ಸೊಗಡಿನ ಎಷ್ಟೋ ಆಟಗಳು ತಲೆ ಎತ್ತಿ ನಿಲ್ತಿದ್ದಾವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದು ನೀವು ಕೂಡ ನೋಡ್ತಿದ್ದೀರಾ, ನೋಡಿ ನಮಗೆ ಖುಷಿ ಆಯಿತು. ಅದೆಷ್ಟೋ ಆಟಗಳನ್ನೆಲ್ಲ ಮರ್ತಿದ್ರು, ಮತ್ತೆ ಮರುಕಳಿಸ್ತಿದ್ದಾವೆ. ಇದೇ ರೀತಿಯಾಗಿ ಗ್ರಾಮೀಣ ಸೊಗಡಿನ ಆಟಗಳು ಮತ್ತೆ ತಲೆ ಎತ್ತಿ ನಿಲ್ಲಿ, ರೈತರ ಸೊಗಡಿನ ಆಟಗಳಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ಇವು ಎಲ್ಲ ಬೇಸರದಿತ್ತು ಅಂದರೆ ಮತ್ತೆ ನಾವು ರೇಸ್ ಮುಗಿಸ್ಕೊಂಡು ಆ ಕಡೆ ಮುಗಿಸ್ಕೊಂಡು ಬಂದ್ಕೊಳ್ಳಿ ಮತ್ತೆ ಒಂದು 2-3 ದಿವಸ ರೆಸ್ಟ್ ಕೊಟ್ಟು ಬೇಸ ಮಾಡಬೇಕು. ಮತ್ತು ಇಲ್ಲೊಂದು ಅಂತರಡ್ಡ ಜಾತ್ರೆ ಅಂತ ಒಂದು ಇಲ್ಲಿ ಸುತ್ತಮುತ್ತ 24 ಹಳ್ಳಿಗೂ ಜೋರಾಗಿ ಗ್ರ್ಯಾಂಡ್ ನಡೆಯುತ್ತೆ. ಅಲ್ಲಿಗೂ ಗಾಡಿ ಹೊಡ್ತೀವಿ. ಯಾವುದೇ ದೊಡ್ಡ ರೇಸು ಅಲ್ಲಲ್ಲ ಅಂತ ಯೋಚನೆ ಏನಿಲ್ಲ. ನಮಗೆ ಬೇಸರಕ್ಕೂ ಬೇಕು ಮತ್ತು ಕ್ರೀಡೆ ನಶಿಸ್ಬಾರ್ದಲ್ಲ ಅಂತೇಳಿ ಹಳ್ಳಿ ಮನೆ ರೇಸಿಗೂ ಹಾಕ್ತೀವಿ ನಾವು. ಹಾಗಾಗಿ ರಾಜ್ಯ ಮಟ್ಟದಾಗೆ ಹಾಕೋಂಥ ಅವಕಾಶ ಏನೂ ಇಲ್ಲ. ತುಂಬ ಖುಷಿ ಆಯ್ತು ಸರ್. ಮತ್ತೆ ಇವಕ್ಕೆಲ್ಲ ಇನ್ನೂ ವರ್ಕೌಟ್ ಮಾಡೋ ಅವಶ್ಯಕತೆ ಇರಲ್ಲ. ವರ್ಕೌಟ್ ಮಾಡೋದೇನೂ ಇಲ್ಲ ಸರ್. ಡೈಲಿ ಬೇಸಾಯಗೆ ಅಂತ ಎತ್ತಿಗೆ ಏನೋ ವರ್ಕೌಟ್ ಬೇಕಲ್ವಾ? ಅದೇ ಸರ್, ಡೈಲಿ ಬೇಸಾಯ ಮಾಡ್ತಾರೆ, ಮತ್ತೇನು ವರ್ಕೌಟು. ಅಮ್ಮಮ್ಮಾರು ಇಲ್ಲೇ ಕೆರೆ ಇದೆ, ಒಂದು ಕೆರೆ ಹೋಗಿ ಈಜೋಡ್ಸ್ಕೊಂಬರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಗಾಡಿ ಪಾಡಿ ಸೊಪ್ಪೆ ಗಿಪ್ಪೆ ಎಲ್ಲ ತರ್ತಾ ಇರ್ತೀವಿ ಡೈಲಿ, ಅದರಲ್ಲೇನೂ ಇಲ್ಲ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ತುಂಬ ಖುಷಿ ಆಯಿತು. ಈ ಜೋಡಿ ತಿಮ್ಮಾಪುರಕ್ಕೆ ಈಗ ತುಂಬ ಜನ ಮನುಷ್ಯರಿಂದನೇ ಹೆಸರು ತಂದು ಕೊಡಬೇಕು ಅಂತೇನಿಲ್ಲ, ಪ್ರಾಣಿಗಳು ಕೂಡ ಒಂದು ಊರಿಗೆ ಒಂದು ಹೆಸರು ತಂದು ಕೊಡ್ತೇವೆ ಅನ್ನೋದಕ್ಕೆ ಈ 3 ಎತ್ತುಗಳೇ ಕಾರಣ ಸ್ನೇಹಿತರೆ. ಚಾಂಪಿಯನ್ ಎತ್ತುಗಳನ್ನ ಕಟ್ಟಿ ಊರಲ್ಲಿ ಮೆರೆಸ್ತಾ ಇದ್ದಾರೆ ಸ್ನೇಹಿತರೆ. ಇದೇ ರೀತಿಯಾಗಿ ಎತ್ತುಗಳು ಗೆಲ್ತಾ ಊರಿನ ಹೆಸರುಗಳನ್ನು ಇನ್ನೂ ಜಿಲ್ಲೆ, ರಾಜ್ಯ ಈ ರೀತಿಯಾಗಿ ತಗೊಂಡು ಹೋಗಲಿ ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಈ 4 ಎತ್ತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ